ಮಿತ್ರರೇ, ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಜ್ಞಾನ ಸಂದೇಶ ಪರವಾಗಿ ಜ್ಞಾನ ಸಂದೇಶ ಭಾಗವಾಗಿ ನಾವು ಒಂದು ಎರಡು ಅದ್ಭುತವಾದ ಮುದ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಮುದ್ರಾ ವಿಜ್ಞಾನ ಅನ್ನೋದು ಬಹುತೇಕವಾಗಿ ಅನೇಕ ಮುದ್ರೆಗಳು ನಾವು ತಿಳ್ಕೊಂಡಿದ್ವಿ ಇಂದಿನ ತರಗತಿಗಳಲ್ಲಿ. ಎಷ್ಟೋ ಸಹಾಯ ಆಗಿದೆ ಮುದ್ರೆಗಳಿಂದ. ಸೊ ಈ ಮುದ್ರೆಗಳು ತಿಳ್ಕೊಂಡೋದು ಒಂದೇ ಅಲ್ಲ, ಅಭ್ಯಾಸ ಮಾಡಬೇಕು. ಯಾರು ಅಭ್ಯಾಸ ಮಾಡ್ತಾರೋ ಅವ್ರಿಗೆ ಖಂಡಿತ ಫಲಿತ ಸಿಗತ್ತೆ. ಎಷ್ಟೋ ತಿಳ್ಕೊಳೋದಲ್ಲ, ತಿಳ್ಕೊಂಡಿದ್ದು ಎಷ್ಟೇ ಆದ್ರೂ ಯಾವುದೇ ಒಂದು ಮುದ್ರಾ ಅಭ್ಯಾಸ ಮಾಡಿದ್ರೆ ಫಲಿತ ಅದ್ಭುತವಾಗತ್ತೆ. ಆ ಮುದ್ರೆಗಳು ದಯವಿಟ್ಟು ಇವತ್ತು ಎಲ್ಲುವಂತ ಎರಡು ಮುದ್ರೆಗಳು ಹೇಳ್ತೀನಿ. ಈ ಎರಡು ಮುದ್ರೆಗಳು ನೀವು ಅಭ್ಯಾಸ ಮಾಡೋಕ್ಕೆ ಪ್ರಯತ್ನ ಮಾಡಿ. ಯಾವಾಗ ಸಮಯ ಸಿಗ್ತದೋ ಆ ಸಮಯದಲ್ಲಿ ಇದು ಈ ಮುದ್ರೆಗಳು ಅಭ್ಯಾಸ ಮಾಡಬೇಕು. ಅಂಜಲಿ ಮುದ್ರಾ ಸ್ನೇಹಿತರೆ, ಈ ಮುದ್ರಾ ಅದ್ಭುತವಾದ ಮುದ್ರೆ. ಇದು ನೋಡ್ಕೊಳ್ಳಿ ಹೇಗಿರ್ತದಂತ. ಈ ಮುದ್ರಾ ಮಾಡೋ ವಿಧಾನ ಹೇಗಿರ್ತದೆ ಅಂದ್ರೆ, ಈ ಎರಡು ಕೈಗಳು ನೋಡ್ಕೊಳ್ಳಿ, ಎರಡು ಹಸ್ತಗಳಿದೆಲ್ಲ, ಪ್ರತಿಯೊಂದು ಬೆರಳು, ಎಲ್ಲಾ ಬೆರಳು ಪೂರ್ತಿ ಕ್ಲೋಸ್ ಆಗ್ಬೇಕು. ಈ ತರ ಒಂದು ಮೈಲ್ಡ್ ಪ್ರೆಷರ್ ಅಂದ್ರೆ ಒಂದು ಹಸ್ತ, ಈ ರೈಟ್ ಅಂದ್ರೆ ಬಲಗೈ ಎಡಗೈ ಎರಡು ಹಸ್ತಗಳು ಈ ತರ ಟಚ್ ಆಗುತ್ತೆ. ಇದಾದ್ಮೇಲೆ ನೋಡಿ ಪೂರ್ತಿ ಕ್ಲೋಸ್ ಆಗ್ಬೇಕು, ಯಾವುದೇ ಗ್ಯಾಪ್ಗಳಿರಬಾರ್ದು. ಆ ಬೆರಳು ಮಧ್ಯದಲ್ಲಿ ಗ್ಯಾಪ್ಗಳಿರಬಾರ್ದು. ಅದೇ ರೀತಿಯಲ್ಲಿ ಹೀಗೆ ಚೆಸ್ಟ್ ಅಲ್ಲಿ ಇಟ್ಕೊಳ್ಳಿ, ಚೆಸ್ಟ್ ಮೇಲೆ ಇಟ್ಕೊಳ್ಳಿ, ಹೀಗೆ ಇಟ್ಕೋಬೇಕು. ನಮಸ್ತೆ ಮಾಡ್ತೀವಲ್ಲ ಆ ಥರ ಚೆಸ್ಟ್ ಮೇಲೆ ಹೀಗೆ ಇಟ್ಕೋಬೇಕಾಗತ್ತೆ. ಇದೊಂದು 15ರಿಂದ 20 ನಿಮಿಷ ಹೀಗೆ ಇಟ್ಕೊಂಡ್ರೆ, ಅರ್ಥ ಆಗ್ತಾ ಇದೆಯಲ್ಲ, ಹೀಗೆ ಇಟ್ಕೋಬೇಕಾಗತ್ತೆ. ಇಟ್ಕೊಂಡ್ರೆ ಸೊ ಅದ್ಭುತವಾದ ಫಲಿತಗಳು. ಇದೇ ಅಂಜಲಿ ಮುದ್ರಾ. ಏನಂತ? ಅಂಜಲಿ ಮುದ್ರಾ. ಸೊ ಇದು ಈಗ ಮಾಡುವಾಗ ಏನಾಗುತ್ತೆ ಅಂದ್ರೆ, ಮೈಲ್ಡ್ ಪ್ರೆಷರ್ ನೋಡಿ, ಎಡಗೈ ಬಲಗೈ ಎರಡು ಮೈಲ್ಡ್ ಪ್ರೆಷರ್ ಅಲ್ಲಿ ಎಲ್ಲಾ ಪಾಯಿಂಟ್ಸು ಒತ್ತಡ ಗುರಿ ಆಗತ್ತೆ. ಅಂದ್ರೆ ಎಲ್ಲಾ ಪಾಯಿಂಟ್ಸು ಪ್ರೆಷರ್ ಅಂದ್ರೆ ಈ ಬಲಗೈ ಹಸ್ತದಲ್ಲಿ ಈ ಎಡಗೈ ಎರಡಲ್ಲಿ ಇರುವಂತ ಎಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಆಗಲಿ, ಎಲ್ಲ ಅಂತಸ್ಥ ಗ್ರಂಥಿಗಳಾಗ್ಲಿ, ಪ್ರತಿಯೊಂದು ಪ್ರೆಸ್ ಆಗತ್ತೆ, ಒತ್ತಡ ಗುರಿ ಆಗತ್ತೆ ಅಲ್ವಾ? ಆ ರೀತಿಯಲ್ಲಿ ಪ್ರೆಸ್ ಆಗುವಾಗ ನಮ್ಗೆ ಏನಾಗುತ್ತೆ ಅಂದ್ರೆ, ನಮ್ಮ ಬ್ರೈನ್ ಅಲ್ಲಿ ಲೆಫ್ಟ್ ಬ್ರೈನು ರೈಟ್ ಬ್ರೈನ್ ಇರ್ತದೆ. ಅಂದ್ರೆ ಎಡಗಡೆ ಮೆದುಳು ಬಲಗಡೆ ಮೆದುಳು, ಈ ಬಲಗಡೆ ಇರುವಂತ ಎರಡು ಮೆದುಳುಗಳು ಏನಾಗತ್ತೆ, ಪ್ರಚೋದನೆ ಗುರಿ ಆಗತ್ತೆ, ಅಂದ್ರೆ ಒಂಥರ ಆಕ್ಟಿವೇಟ್ ಆಗತ್ತೆ. ಸೊ ಅದ್ಭುತವಾದ ಮುದ್ರೆ ಇದು. ಅದಕ್ಕೆ ಇದು ಈ ರೀತಿಯಲ್ಲಿ ಮಾಡುವಾಗ ಸೊ ನಮ್ಮ ಲೆಫ್ಟ್ ಬ್ರೈನು ರೈಟ್ ಬ್ರೈನು ಎರಡು ಆಕ್ಟಿವೇಟ್ ಬರುತ್ತೆ. ಆವಾಗ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇಡೀ ದೇಹ ಆರೋಗ್ಯ ಚೆನ್ನಾಗಾಗ್ತದೆ. ಅದೇ ದೇಹದಲ್ಲಿ ಯಾವುದೇ ಪ್ರತಿ ದಿವಸ ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ 15ರಿಂದ 20 ನಿಮಿಷ ದಿನಕ್ಕೊಂದ್ಸರಿ ಪ್ರಾಕ್ಟೀಸ್ ಮಾಡಿದ್ರು, ಇಲ್ಲ 2 ಸರಿ, ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಹೀಗೆ ಇಟ್ಕೊಂಡು ಕೂತ್ಕೊಂಡ್ರೆ, ಸೊ ಕೂತ್ಕೊಂಡವಾಗ ಏನೇ ನೀವು ಕೆಲಸ ಇದ್ರೂ ಹಾಗೆ ಕೂತ್ಕೊಂಡು ಮಾಡಿದ್ರೆ ಒಳ್ಳೇದು. ಈ ಮುದ್ರಾ ನಿಂತ್ಕೊಂಡು ಮಾಡಬಾರ್ದು. ಸೊ ಪ್ರಧಾನವಾಗಿ ಇದನ್ನು ಯಾರು ಅಭ್ಯಾಸ ಮಾಡ್ತಾರೋ, ಅಂದ್ರೆ ಮುದ್ರಾ ಅನ್ನೋದು ಒಂದ್ ದಿವಸ ಮಾಡಿದ್ವಿ, ಇನ್ನು ಒಂದು ವಾರ ಮಾಡಲ್ಲ ಅಂತಂದ್ರೆ ಆಗಲ್ಲ. ಪ್ರತಿದಿನ ನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರಿಗೆ ಫಲಿತ ಗ್ಯಾರಂಟಿ. ಓಕೆ, ಈ ಮುದ್ರಾ ಏನಾಗುತ್ತೆ, ನೀವು ನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಫಲಿತ ಅನ್ನೋದು ಖಂಡಿತ ಬರುತ್ತೆ. ಅದಕ್ಕೋಸ್ಕರ ಇದು ಮಾಡ್ತಾ ಹೋಗಿ. ಈ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಎರಡರನ್ನು ಖಂಡಿತ ಅದು ಕನೆಕ್ಟ್ ಮಾಡುತ್ತೆ, ಆಕ್ಟಿವೇಟ್ ಮಾಡುತ್ತಂತೆ ನಾವು ತಿಳ್ಕೊಬಹುದು. ಅದ್ರ ಜೊತೆಗೆ ಯಾವುದೇ ನಮ್ಮಲ್ಲಿ ಹೆಚ್ಚು ಸ್ಟ್ರೆಸ್ ಇದ್ರೆ ಸ್ಟ್ರೆಸ್ನ ಹೋಗಲಾಡಿಸ್ತದೆ, ಮತ್ತೆ ಮೈಂಡ್ ಅನ್ನು ಕಾಮ್ ಮಾಡುತ್ತೆ, ಮೈಂಡ್ ಅನ್ನು ಶಾಂತಗೊಳಿಸ್ತದೆ. ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ಯಾರನ್ನ ಮೆಡಿಟೇಷನ್ ಮಾಡೋರಿಗೆ, ಮೆಡಿಟೇಷನ್ ಮಾಡೋ ಸಮಯದಲ್ಲಿ ಆ ಆ ಗಮನಿಕ ಕೊಡಿ ಅಂತ ಹೇಳ್ತೀವಲ್ಲ, ಶ್ವಾಸದ ಮೇಲೆ ಗಮನಿಕ, ಅದು ಹೆಚ್ಚಾಗತ್ತೆ. ಆ ಗಮನಿಸುವಂತ ಆ ಶಕ್ತಿ ಏನಿದೆಯೋ, ಆ ಗಮನಿಸುವಂತ ಆ ಒಂದು ವಿಷಯದಲ್ಲಿ ನಾವು ತುಂಬಾ ಇಂಪ್ರೂವ್ಮೆಂಟ್ ತಗೊಂತೀವಿ ಈ ಮುದ್ರಾ ಮಾಡಿದ್ರಿಂದ. ಈ ಅಂಜಲಿ ಮುದ್ರಾ ನಿತ್ಯವಾಗಿ ಮಾಡಿದ್ರೆ ಧ್ಯಾನ ಮಾಡೋಂಥವ್ರಿಗೆ ತುಂಬಾ ಸಹಾಯ ಆಗತ್ತೆ. ಅದು ಪ್ರಧಾನವಾಗಿರೋದು. ಇನ್ನೊಂದು, ಯಾರೇ ಬೇರೆ ವ್ಯಕ್ತಿಗಳು ನಿಮ್ಮ ಮೈಂಡ್ ಅನ್ನು, ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡೋಕ್ಕೂ ಸಾಧ್ಯವಿಲ್ಲ. ನೋಬಡಿ ಕ್ಯಾನ್ ಕಂಟ್ರೋಲ್ ಯುವರ್ ಮೈಂಡ್. ಆ ರೀತಿಯಲ್ಲಿ ತಯಾರಾಗ್ತೀವಿ ನಾವು. ಸೊ ಆ ರೀತಿಯಲ್ಲಿ ತಯಾರಾಗ್ತೀವಿ. ಅದಕ್ಕೆ ಸೊ ಈ ಮುದ್ರವನ್ನು ಅಳವಡಿಸ್ಕೊಳ್ಳಿ. ನಿಮ್ಮಲ್ಲಿ ಹೆಚ್ಚೆಚ್ಚಾಗಿ ನಮ್ಮ ಒಳಗಡೆ ಇರುವಂತ ಅವೇರ್ನೆಸ್, ಅಂದ್ರೆ ಈ ಧ್ಯಾನದಲ್ಲಿ ನಾವು ನಮ್ಮ ಬಗ್ಗೆ ನಾವು ಅರಿವು ತಗೊಂತೀವಲ್ಲ, ಇನ್ನರ್ ಅವೇರ್ನೆಸ್ ಅಂತ ಹೇಳ್ತೀವಿ, ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ, ಇಂಥವೆಲ್ಲನೂ ಈ ಮುದ್ರದಿಂದ ನಾವು ಇಂಪ್ರೂವ್ ಮಾಡ್ಕೋಬಹುದು. ಅದಕ್ಕೆ ಇದು ಅಂಜಲಿ ಮುದ್ರಾ ಸೊ ಬಹಳ ಇಂಪಾರ್ಟೆಂಟ್ ಮುದ್ರಾ, ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ಈಗ ನಿಮ್ಗೆ ಗೊತ್ತು ಹೇಗೆ ಮಾಡೋದಂತ.
ಸೊ ಅದು ಪ್ರತಿದಿನ ನಿತ್ಯ ಮಾಡ್ತಾ ಹೋಗಿ ಅದರ ಫಲಿತಗಳು ತಗೊಳ್ಳಿ. ಸೊ ನಿತ್ಯ ಮಾಡ್ತಾ ಹೋದ್ರೇನೆ ಫಲಿತಗಳು ಸಿಗೋದು, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಇವತ್ತಿನ ಈ ಕಿರು ಜ್ಞಾನ ಸಂದೇಶವನ್ನು ನಾವು ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು.